ಗದಗ ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಣೆ ಮುಂದುವರೆದಿದೆ. ಆದರೆ ಸ್ಯಾಂಡ್ ಮಾಫಿಯಾಗೆ ಅಂತ್ಯ ಹಾಡಬೇಕಾಗಿದ್ದಂತಹ ಪೊಲೀಸರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಅತ್ತ ಗದಗ ಜಿಲ್ಲೆ ಮುಂಡರಗಿ ಠಾಣಾ ಪೊಲೀಸರು ನಿರ್ಲಕ್ಷ್ಯ ತೋರಿದ್ರೆ ಇತ್ತ ಅಕ್ರಮ ಮರಳು ಗಣಿಗಾರಿಕೆಗೆ ಸಿಪಿಐ ಬೆಂಬಲವನ್ನ ನೀಡ್ತಾ ಇದ್ದಾರಂತೆ. ಸಿಪಿಐ ಮಂಜುನಾಥ ನಡುವಿನ ಮನಿ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಕಳೆದ ರಾತ್ರಿ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸೋದಂತಹ ಸಂದರ್ಭದಲ್ಲಿ ಈ ಅಕ್ರಮ ಕೂಡ ಬಯಲಾಗಿದೆ. ತುಂಗಭದ್ರಾ ನದಿಯಿಂದ ರಾತ್ರಿ ಸಂದರ್ಭದಲ್ಲಿ ಮರಳನ್ನ ತೋಡಿ ಅಕ್ರಮವಾಗಿ ಸಾಗಿಸುವಂತ 100ಕ್ಕೂ ಹೆಚ್ಚು ಟಿಪ್ಪರ್ಗಳು ಮುಂಡರಗಿ ಠಾಣೆ ಎದುರೇ ಸಾಲುಗಟ್ಟಿ ನಿಲ್ಲುತ್ತವೆ. ಆದರೆ ಠಾಣೆ ಎದುರು ಮರಳು ಸಾಗಿಸ್ತಾ ಇದ್ರು ಕೂಡ ಪೊಲೀಸರು ಈ ಬಗ್ಗೆ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಮಧ್ಯರಾತ್ರಿ 12 ಗಂಟೆ ನಂತರ ಈ ಅಕ್ರಮದ ದಂಧೆ ಆರಂಭವಾಗುತ್ತೆ. ಆದರೆ ಈ ಹೊತ್ತಿನಲ್ಲಿ ಮುಂಡರಗಿ ಠಾಣಾ ಪೊಲೀಸರಿಗೆ ನಿದ್ದೆ ಚಿಂತೆಯಂತೆ. ಈ ವೇಳೆ ಠಾಣೆಯ ಬಾಗಿಲು ಹಾಕಿ ಮಲಗೋದಲ್ಲದೆ ಸಬೂಬು ಹೇಳುವಂತಹ ಠಾಣೆ ಸಿಬ್ಬಂದಿ ಪೊಲೀಸ್ ಠಾಣೆಯಲ್ಲೇ ದಾಖಲೆ ಕಳ್ಳತನವಾಗುವಂತಹ ಭಯದಿಂದ ಬಾಗಿಲನ್ನ ಹಾಕ್ತೀವಿ ಅಂತ ಹೇಳ್ತಾರೆ. ಅಲ್ಲದೆ ಠಾಣೆಯ ಕಾಂಪೌಂಡ್ ಹೊರಗೆ ಏನೇ ನಡೆದ್ರೂ ಅದಕ್ಕೆ ಸಂಬಂಧ ಇಲ್ವಂತೆ. ಇನ್ನು ಕಳೆದ ರಾತ್ರಿ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರೇ ಈ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿದ್ದು ಮುಂಡರಗಿ ಸಿಪಿಐ ಹಾಗೆ ಪೊಲೀಸರ ವಿರುದ್ಧ ಸ್ಥಳೀಯರ ಆಕ್ರೋಶ ವ್ಯಕ್ತವಾಗ್ತಾ ಇದೆ.